ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಮೀನ್ಸ್ 18th ಆಗಸ್ಟ್ ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಪರೀಕ್ಷೆಯ ವಿಶ್ಲೇಷಣೆಯನ್ನು ಈ ಒಂದು ಸೆಷನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ಸೆಷನ್ನ ಸ್ವಲ್ಪ ಕ್ವಿಕ್ ಆಗಿ ಮುಗಿಸೋಣ. ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಸೊ ದಟ್ಸ್ ವೈ. ಏನಿದೆ ಮೊದಲ ಪ್ರಶ್ನೆ ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ವಿಟಮಿನ್ ಕೊಬ್ಬಿನಲ್ಲಿ ಕರಗುತ್ತದೆ ಅಂತ ಕೇಳಿದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? ಆಪ್ಷನ್ ಎ ವಿಟಮಿನ್ ಬಿ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂತಂದರೆ ವಿಟಮಿನ್ B12 ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ ವಿಟಮಿನಲ್ಲಿ. ಸೊ ಟೋಟಲಿ ಎ ಬಿ ಸಿ ಡಿ ಇ ಕೆ ಈ ಥರ ನಾವು ವಿಟಮಿನ್ಗಳನ್ನ ಹೇಳ್ತೀವಿ. ಸೊ ಇದರಲ್ಲಿ ಈ ಬಿ ಸಿ ಅನ್ನೋದನ್ನು ಹೊರತುಪಡಿಸಿ ಈ 4 ಏನಿದಾವಲ್ವ, ಇವೆಲ್ಲವೂ ಕೂಡ ಕೊಬ್ಬಿನಲ್ಲಿ ಕರಗತಕ್ಕಂತಹ ವಿಟಮಿನ್ಗಳಾಗಿದ್ದಾವೆ. ಈ ಬಿ ಸಿ ಅನ್ನುವ ಏನು ವಿಟಮಿನ್ ಇದಾವಲ್ವ, ಸೊ ಈ ವಿಟಮಿನ್ಗಳು ನೀರಿನಲ್ಲಿ ಕರಗತಕ್ಕಂತಹ ವಿಟಮಿನ್ಗಳಾಗಿದ್ದಾವೆ. ಸೊ ಇದನ್ನು ಹೇಗೆ ನೆನ್ಪಿಟ್ಕೋಬೇಕು? ಬಿಸಿ ನೀರಿನಲ್ಲಿ ಕರಗ್ತವೆ, ಬಿಸಿ ನೀರು ಹಾಟ್ ವಾಟರ್ದಲ್ಲಿ ಮೀನ್ಸ್ ಬಿಸಿ ನೀರಲ್ಲಿ ಕರಗ್ತವೆ ಯಾವುದು? ಬಿ ಮತ್ತು ಸಿ ಅನ್ನುವ ವಿಟಮಿನ್ಗಳು ಅಂತ ನೆನ್ಪಿಟ್ಕೊಳ್ಳಿ. ಸೊ ಬಿ ಸಿಯನ್ನು ಹೊರತುಪಡಿಸಿದ್ರೆ ರಿಮೈನಿಂಗ್ ಯಾವ್ದು ಉಳಿತದೆ? ಈ ಎ ಡಿ ಇ ಕೆ ಅನ್ನೋದು ಉಳಿತದೆ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಸೊ ಹಾಗಾದ್ರೆ ಯಾವುದಾಗುತ್ತೆ ಇಲ್ಲಿ ಕೊಬ್ಬಿನಲ್ಲಿ ಕರಗೋದು? ಕೊಬ್ಬಿನಲ್ಲಿ ಕರಗೋದು ಅಂತಂದ್ರೆ ನೀರಿನಲ್ಲಿ ಕರಗೋದಿರ್ಬೇಕಲ್ವಾ ರಿಮೈನಿಂಗ್ ಎಲ್ಲವೂ ಕೂಡ. ಬಿ, ಓಕೆ, ಬಿಸಿ ನೀರು ಆ್ಯಂಡ್ ದೆನ್ ಇದು ಕೂಡ ಬಿ ಇದೆ. ಒಟ್ಟಿನಲ್ಲಿ ಬಿ ಕಾಂಪ್ಲೆಕ್ಸಲ್ಲಿ ಬರ್ತಕ್ಕಂತಹ ಎಲ್ಲ ಈ ಬಿ ಕಾಂಪ್ಲೆಕ್ಸಲ್ಲಿ ಮೀನ್ಸ್ ಯಾವ್ದು ವಿಟಮಿನ್, ಇವಾಗ ಬಿ ಆಗಿರಲಿ, B1 ಆಗಿರಲಿ, B2 ಆಗಿರಲಿ, B3 ಆಗಿರಲಿ, B5 ಆಗಿರಲಿ, B7 ಆಗಿರಲಿ, B6 ಆಗಿರಲಿ, B9 ಆಗಿರಲಿ, B12 ಆಗಿರಲಿ, ಸರಿನಾ? ಸೊ ಎಲ್ಲವೂ ಕೂಡ ನಾವು ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಅಂತ ಕರಿತೀವಿ. ಸೊ ಎಲ್ಲವೂ ಕೂಡ ಈ ನೀರಿನಲ್ಲಿ ಕರಗತಕ್ಕಂಥ ವಿಟಮಿನ್ಗಳಾಗಿದ್ದಾವೆ. ಸೊ ಇಲ್ಲಿ ಕೊಬ್ಬಿನಲ್ಲಿ ಕರಗತಕ್ಕಂಥ ವಿಟಮಿನ್ ಯಾವುದು ಅಂತ ನೋಡೋದಾದ್ರೆ ವಿಟಮಿನ್ ಡಿ ಅಂತ ಹೇಳ್ತೀವಿ. ಸೊ ಇನ್ನೊಂದು ನೆನಪಿರಲಿ ನಿಮಗೆ ಕೇಳ್ಬೋದು, ಏನು ಅಂತ ನೋಡೋದಾದ್ರೆ ಈ ವಿಟಮಿನ್ ಡಿ ಅನ್ನು ನಾವು ಹಾರ್ಮೋನ್ ಅಂತ ಕೂಡ ಕರಿತೀವಿ. ಹಾರ್ಮೋನ್ ಅಂತ ನಾವು ಯಾವ ಒಂದು ವಿಟಮಿನನ್ನು ಕರಿತೀವಿ ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದರೆ ವಿಟಮಿನ್ ಡಿ ಅನ್ನು ನಾವು ಹಾರ್ಮೋನ್ ಅಂತ ಕರಿತೀವಿ ಅಂತ ಹೇಳಬೇಕಾಗುತ್ತೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಡಿಸೆಂಬರ್ 17, 2024 ಪರಿಚಯಿಸಲಾದ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ 2024 ಯಾವ ಪ್ರಸ್ತಾವನೆಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. 129ನೇ ತಿದ್ದುಪಡಿ ಮಸೂದೆ ತಿದ್ದುಪಡಿ ಅಲ್ಲ, ತಿದ್ದುಪಡಿ ಆಗಿರೋದು ಇಲ್ಲಿವರೆಗೆ 106 ತಿದ್ದುಪಡಿಗಳಾಗಿದ್ದಾವೆ, ಸರಿನಾ? ಬಟ್ ಇಲ್ಲಿವರೆಗೂ ತಿದ್ದುಪಡಿ ಮಸೂದೆಗಳು ಎಷ್ಟಾಗಿದ್ದಾವೆ ಅಂತಂದರೆ 129 ತಿದ್ದುಪಡಿ ಮಸೂದೆಗಳು ಆಗಿದ್ದಾವೆ. ಸೊ ಹಾಗಾದರೆ 129ರಲ್ಲಿ 106 ತೆಗೆದ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬೋದಾ ಅಲ್ವಾ? 23 ಬೇಡ, 22ನ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇಲ್ಲಿ 106ಕ್ಕಲ್ಲ, 128ನೇ ತಿದ್ದುಪಡಿ ಮಸೂದೆ 106ನೇ ಒಂದು ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಬಟ್ ಇಲ್ಲಿ 129ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳೋದಾದರೆ ಒಂದು ರಾಷ್ಟ್ರ ಒಂದು ಚುನಾವಣೆ, ಸರಿನಾ? ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿ ಮಸೂದೆ ಯಾವುದು ಅಂತಂದರೆ ಈ 129ನೇ ತಿದ್ದುಪಡಿ ಮಸೂದೆ ಅಂತ ಹೇಳ್ತೀವಿ. ಸೊ ಇದು ಯಾವಾಗಾಗಿದೆ ಡೇಟ್ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಈ ಥರ ಇರೋದು ಇಂಪಾರ್ಟೆಂಟ್ ಇರೋದು ಡೇಟನ್ನು ಕೇಳ್ತಾನೆ. ಸೊ ಒಂದು ರಾಷ್ಟ್ರ ಒಂದು ಚುನಾವಣೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಮೀನ್ಸ್ ಯಾವ ಒಂದು ಕಮಿಟಿ ಇದೆ ಅಂತ ಕೇಳಿದ್ರೆ ಅವಾಗೂ ಹೇಳೋಕ್ಕಾಗುತ್ತೆ ರಾಮನಾಥ್ ಕೋವಿಂದ್ ಕಮಿಟಿ ಅಂತ, ಸರಿನಾ? ರಾಮನಾಥ್ ಕೋವಿಂದ್ ಕಮಿಟಿ ಅದಕ್ಕೆ ಸಂಬಂಧಿಸಿದೆ, ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಂಬಂಧಪಟ್ಟಿದೆ ಮೀನ್ಸ್ ವಿಧಾನಸಭೆಗಳಿಗೆ ಹಾಗೆ ಲೋಕಸಭೆಗೆ ಒಂದೇ ಟೈಮಲ್ಲಿ 28 ರಾಜ್ಯಗಳಲ್ಲಿ ಒಂದೇ ಟೈಮಲ್ಲಿ ಎಲೆಕ್ಷನ್ ನಡೆಸಬೇಕು ಅನ್ನೋದು ಇದರ ಒಂದು ಉದ್ದೇಶವಾಗಿದೆ, ಸರಿನಾ? ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಬಟ್ ಈ ಕ್ವಶನ್ ಏನಿದೆ ಅಲ್ವಾ ಸ್ವಲ್ಪ ಇಂಪಾರ್ಟೆಂಟ್ ಇದೆ ನೋಡಿ. ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ ಇದನ್ನು ಸ್ವಲ್ಪ ನೀವೇ ಓದ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಪಾಲಕ್ ಸೊಪ್ಪಿನಲ್ಲಿ ಯಾವ ವರ್ಣದ್ರವ್ಯ ಕಂಡು ಬರುತ್ತದೆ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಕ್ಯಾರೋಟಿನ್, ಕ್ಲೋರೋಫಿಲ್, ಕ್ಸಾಂಥೋಫಿಲ್, ಆಂಥೋಸಯಾನಿನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ ಕ್ಲೋರೋಫಿಲ್ ಆಗುತ್ತೆ. ಯಾಕೆ? ಇವಾಗ ಪಾಲಕ್ ಸೊಪ್ಪು ಯಾವ ಕಲರಲ್ಲಿ ಇರುತ್ತೆ ನಿಮಗೆ? ಹಸಿರು ಬಣ್ಣದಲ್ಲಿ ಇರುತ್ತಲ್ವಾ? ಹಸಿರು ಬಣ್ಣದ ಎಲ್ಲ ಒಂದು ಎಲೆಗಳಲ್ಲಿ ನಿಮಗೆ ಯಾವುದು ಕಂಡು ಬರುತ್ತೆ? ಯಾವ ಒಂದು ವರ್ಣದ್ರವ್ಯ ಕಂಡು ಬರುತ್ತೆ? ಯಾವ ಒಂದು ಪಿಗ್ಮೆಂಟ್ ಕಂಡು ಬರುತ್ತೆ? ಕ್ಲೋರೋಫಿಲ್ ಪಿಗ್ಮೆಂಟ್ ನಿಮಗೆ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ ಹಾಗೆ ಇಲ್ಲಿ ಈ ಪಾಲಕ್ ಸೊಪ್ಪು ಏನಿದೆ ಅಲ್ವಾ, ಈ ಪಾಲಕ್ ಸೊಪ್ಪಲ್ಲಿ ನಿಮಗೆ ಪ್ರಮುಖವಾಗಿ ಮತ್ತೆ ಏನೇನು ಕಂಡುಬರುತ್ತೆ ಅಂತ ಕೇಳ್ತಾನೆ, ಸರಿನಾ? ಸೊ ಇಲ್ಲಿ ನಿಮಗೆ ಮತ್ತೆ ಇನ್ನೊಂದು ಕಂಡುಬರುತ್ತೆ, ಅದು ಕ್ಸಾಂಥೋಫಿಲ್ಗಳು ಕೂಡ ಈ ಒಂದು ಪಾಲಕ್ ಸೊಪ್ಪಿನಲ್ಲಿ ನಿಮಗೆ ಕಂಡುಬರುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇನ್ನೊಂದು ಈ ಕ್ಯಾನ್ಸರ್ ರೋಗಿಗಳೇನಿದಾರಲ್ಲ, ಕ್ಯಾನ್ಸರ್ ರೋಗಿಗಳು ಕಿಡ್ನಿಯಲ್ಲಿ ಕಲ್ಲಾಗಿರ್ತಕ್ಕಂಥ ರೋಗಿಗಳೇನಿರ್ತಾರಲ್ವ, ಆ ಕಿಡ್ನಿಯಲ್ಲಿ ಕಲ್ಲಾಗಿರ್ತಕ್ಕಂಥ ಕಿಡ್ನಿ ಸ್ಟೋನ್ ಆಗಿರ್ತಕ್ಕಂಥ ರೋಗಿಗಳಿಗೆ ಯಾವ್ದು ತಿನ್ನಬೇಡ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಒಂದು ಟೊಮೆಟೊ ಅಂತ, ಇನ್ನೊಂದು ಪಾಲಕ್ ಅಂತ. ಯಾಕೆ? ಎರಡರಲ್ಲೂ ಕೂಡ ನಿಮಗೆ ಆಕ್ಸಾಲಿಕ್ ಆ್ಯಸಿಡ್ ಕಂಡು ಬರುತ್ತೆ. ಸೊ ಆಕ್ಸಾಲಿಕ್ ಆ್ಯಸಿಡ್ ಕಂಡು ಬರೋದ್ರಿಂದ ಆ ಆಕ್ಸಾಲಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಈ ಒಂದು ಆಕ್ಸಲೇಟ್ ಅನ್ನುವ ಸ್ಟೋನ್ಗಳನ್ನು ಕ್ರಿಯೇಟ್ ಮಾಡೋದ್ರಿಂದ ಈ ಒಂದು ಪಾಲಕ್ ಮತ್ತು ಟೊಮೊಟೊವನ್ನು ತಿನ್ನಬೇಡ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಸರಿನಾ? ಸೊ ನಿಮಗೆ ಯಾರಾದರೂ ಗೊತ್ತಿದ್ರೆ ಅವ್ರಿಗೆ ಕೂಡ ನೀವು ಹೇಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ NPWD ಮೀನ್ಸ್ ಪರಮಾಣು ಶಸ್ತ್ರಾಸ್ತ್ರಗಳ ನಿಶ್ಶಸ್ತ್ರೀಕರಣ ಒಪ್ಪಂದ ಅಥವಾ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸೊ ಈ ಒಂದು ಸಭೆ ಎಲ್ಲಿ ನಡೀತದೆ ಅಂತ ನೋಡಿದ್ರೆ ಆಪ್ಷನ್ ಸಿ ನ್ಯೂಯಾರ್ಕ್ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿ ನಡೀತದೆ, ಸರಿನಾ? ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ನ್ಯೂಯಾರ್ಕಲ್ಲಿದೆ. ಸೊ ಅದೇ ಅಲ್ಲಿಯೂ ಕೂಡ ಈ ಒಂದು ಸಭೆ ನಡೀತದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮಣಿಪುರದ ಅಧಿಕೃತ ಭಾಷೆ ಯಾವುದು ಅಂತ ಕೇಳಿದ್ದಾನೆ. ಸೊ ಮಣಿಪುರದ ಅಧಿಕೃತ ಭಾಷೆ ಯಾವುದಾಗಿದೆ ಅಂತ ನೋಡಿದ್ರೆ ಮಣಿಪುರಿ ಅಥವಾ ಮೈತೈ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಇದನ್ನು 1992ರಲ್ಲಿ 71ನೇ ತಿದ್ದುಪಡಿಯ ಮೂಲಕ ಇದನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ. ಸೊ ಕೇಳಬಹುದು, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಹೈಕೋರ್ಟ್ ಯಾವ ವಿಧಿಯ ಅಡಿಯಲ್ಲಿ ರಿಟ್ ಅನ್ನು ಹೊರಡಿಸುತ್ತದೆ ಅಂತ ಕೇಳ್ತಾನೆ. ಹೈಕೋರ್ಟ್ ಹೊರಡಿಸೋದು 226ನೇ ವಿಧಿಯ ಅಡಿಯಲ್ಲಿ, ಹಾಗೆ ಸುಪ್ರೀಂ ಕೋರ್ಟ್ ಹೊರಡಿಸೋದು 132ನೇ ಅಡಿಯಲ್ಲಿ, ಸರಿನಾ. 132 ಅಲ್ಲ, ಜಸ್ಟ್ 32ನೇ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರಿಟನ್ನು ಹೊರಡಿಸುತ್ತೆ. ಹಾಗೆ 226ನೇ ಅಡಿಯಲ್ಲಿ ಹೈಕೋರ್ಟ್ ರಿಟನ್ನು ಹೊರಡಿಸುತ್ತೆ. ಇದು ಸುಪ್ರೀಂ ಕೋರ್ಟ್, ಇದು ಹೈಕೋರ್ಟ್, ಸರಿನಾ. ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 368ನೇ ವಿಧಿ ಅದಕ್ಕೆ ಸಂಬಂಧಪಟ್ಟಿದೆ, ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಇವಾಗ ಹೇಳಿದೆ ಅಲ್ವಾ, 129ನೇ ತಿದ್ದುಪಡಿ ಮಸೂದೆ. ಯಾವ ಒಂದು ವಿಧಿಯ ಮೂಲಕ ನಾವು ತಿದ್ದುಪಡಿ ಮಾಡ್ತೀವಿ ನಮ್ಮ ಭಾರತ ಸಂವಿಧಾನಕ್ಕೆ ಅಂತಂದರೆ ಇದೇ ಒಂದು 368ನೇ ವಿಧಿಯ ಮೂಲಕ ನಾವು ನಮ್ಮ ಭಾರತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಟೋಟಲಿ ನಿಮಗೆ 5 ರೀತಿಯ ರಿಟ್ಗಳು ಕಂಡು ಬರ್ತವೆ, ಸರಿನಾ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಪ್ಯಾರಿಸ್ನಲ್ಲಿ ನಡೆದ AI ಆಕ್ಷನ್ ಶೃಂಗಸಭೆ 2025ರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ ನೀವೇನಾದರೂ ನನ್ನ ಅನಲೈಸಿಸ್ ವಿಡಿಯೋ ಅನ್ನೋದಕ್ಕಿಂತ ನನ್ನ ಕ್ಲಾಸ್ ಯಾರ್ಯಾರು ಕೇಳಿರ್ತೀರಲ್ವಾ, ಸೊ ಕ್ಲಾಸಲ್ಲಿ ಇದನ್ನು ನಾನು 3-4 ಬಾರಿ ಹೇಳಿದ್ದೇನೆ. ಇವನ್ ಇದು ಕ್ವಶನ್ ರಿಪೀಟೆಡ್ ಕ್ವಶನ್, ಇದು RPF ಇಂದ, ಸರಿನಾ. ಸೊ ಯಾಕೆ ಅಂತಂದರೆ ಇದರಲ್ಲಿ ಭಾಗವಹಿಸಿದವರು ನಮ್ಮ ಭಾರತದ ಪ್ರಧಾನಮಂತ್ರಿ. ಸೊ ಯಾರ ಜೊತೆ ಹೋಸ್ಟ್ ಆಗ್ತಾರೆ, ಯಾರ ಜೊತೆ ಈ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಸರಿನಾ. ನೋಡೋದಾದರೆ ಈ ಒಂದು ಇಮ್ಯಾನ್ಯುಯಲ್ ಮ್ಯಾಕ್ರನ್ ಯಾವ ಒಂದು ದೇಶದಲ್ಲಿ ನಡೀತದೆ, ಇದು ಫ್ರಾನ್ಸ್ ದೇಶದಲ್ಲಿ ನಡೀತದೆ. ಸೊ ಫ್ರಾನ್ಸ್ ದೇಶದಲ್ಲಿ AI ಆಕ್ಷನ್ ಶೃಂಗಸಭೆ ನಡೀತದೆ. ಸೊ ನೆಕ್ಸ್ಟ್ ಆಕ್ಷನ್ ಶೃಂಗಸಭೆ ಬರ್ತಕ್ಕಂಥ ಆಕ್ಷನ್ ಶೃಂಗಸಭೆ ನಮ್ಮ ಭಾರತದಲ್ಲಿ ನಡೀತದೆ. ಬಟ್ ಮೊದಲ ಇದು ನಡೆದಿದ್ದು ಎಲ್ಲಿ ಅಂತಂದರೆ ಈ ಪ್ಯಾರಿಸ್ನಲ್ಲಿ ನಡೆದಿದೆ, ಸರಿನಾ. ಎಲ್ಲಿ ಪ್ಯಾರಿಸಲ್ಲಿ ನಡೆದಿದೆ. ಸೊ ಇಲ್ಲಿ ಇಬ್ಬರು ಕೂಡ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಯಾರು, ಇಮ್ಯಾನ್ಯುಯಲ್ ಮ್ಯಾಕ್ರನ್ ಫ್ರಾನ್ಸ್ ದೇಶದ ಅಧ್ಯಕ್ಷ, ಹಾಗೆ ನರೇಂದ್ರ ಮೋದಿ ಅನ್ನೋರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಇವಾಗ SC ಆಯೋಗ ಯಾವ ಒಂದು ವಿಧಿಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ 338ನೇ ವಿಧಿಯಲ್ಲಿ SC ಆಯೋಗ, 338A ವಿಧಿಯಲ್ಲಿ ST ಆಯೋಗ, ಹಾಗೆ 338B ವಿಧಿಯಲ್ಲಿ OBC ಆಯೋಗ ಸ್ಥಾಪನೆಯನ್ನು ಮಾಡಲಾಗಿದೆ. ಸೊ ನಿಮಗೆ ಗೊತ್ತಿರಲಿ 2004ಕ್ಕಿಂತ ಮುಂಚೆ SC ಮತ್ತು ST ಆಯೋಗ ಕಂಡುಬರೋದು ಇದೇ ಒಂದು 338ನೇ ವಿಧಿಯಡಿಯಲ್ಲೇ ಕಂಡುಬರ್ತಾ ಇತ್ತು. ಬಟ್ ಮುಂದೆ 89ನೇ ತಿದ್ದುಪಡಿ ಮಾಡಿ ಇದನ್ನು ಸೇರ್ಪಡೆ ಮಾಡ್ತಾರೆ. ಯಾವುದನ್ನು 338A ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ, ಇಂಪಾರ್ಟೆಂಟ್ ಇದೆ ಈ ಕ್ವಶನ್ ಏನಿದೆ ಅಲ್ವಾ, ಈ ಒಂದು ವಿಧಿಯ ಬಗ್ಗೆ ಪ್ರಶ್ನೆನ ಕೇಳಿದ್ದಾನೆ, ಸಾರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಮುಂಡಾ ದಂಗೆಯನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದ್ದಾನೆ. ಮುಂಡಾ ದಂಗೆಯನ್ನು ಮುನ್ನಡೆಸೋರು ಯಾರು, ಬಿರ್ಸಾ ಮುಂಡಾ ಅವರು ಮುನ್ನಡೆಸಿದ್ದಾರೆ. ಯಾವ ಒಂದು ವರ್ಷದಲ್ಲಿ 1899ರಲ್ಲಿ ಇವರು ಮುನ್ನಡೆಸಿದ್ದಾರೆ ಅಂತ ನಾವು ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ಸಿಧು ಮತ್ತು ಕನ್ಹೋ ಯಾವ ಒಂದು ರಾಜ್ಯದಲ್ಲಿ, ಜಾರ್ಖಂಡ್ ರಾಜ್ಯದಲ್ಲಿ ಇವರು ಮುನ್ನಡೆಸಿದ್ದಾರೆ. ಆ್ಯಂಡ್ ದೆನ್ ಈ ಟಿಟು ಮೀರನ್ ಅವರು ಯಾವ ರಾಜ್ಯದವರು, ರೈತರು ಅಂತ ಕೇಳ್ತಾನೆ, ಸರಿನಾ. ರೈತರ ಮುಖ್ಯಸ್ಥರು, ವೆಸ್ಟ್ ಬೆಂಗಾಲ್ ರೈತರ ಮುಖ್ಯಸ್ಥರಾಗಿರ್ತಾರೆ ಯಾರು, ಟಿಟು ಮೀರನ್ ಅವರು. ಆ್ಯಂಡ್ ದೆನ್ ಕನ್ವರ್ ಸಿಂಗ್ ಅವರು ಜಗದೀಶ್ಪುರ ಮೀನ್ಸ್ ಬಿಹಾರ ರಾಜ್ಯದವರಾಗಿದ್ದಾರೆ ಇವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೂ ಇಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ, ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದಾಗಿದೆ ಅಂದರೆ ಈ ಯಾರನ್ನ ಬಿರ್ಸಾ ಮುಂಡಾ ಅವರನ್ನು ಧರ್ತಿ ಆಬಾ ಅಂತ ಕರೀತಾರೆ, ಸರಿನಾ. ಧರ್ತಿ ಆಬಾ ಅಂತಂದರೆ ಏನು ಅಂದರೆ ಭೂಮಿಯ ಪಿತಾಮಹ, ಸರಿನಾ, ಭೂಮಿಯ ಸಾರ್ವಭೌಮ ಅಂದಾಗಿ ಅದರ ಅರ್ಥ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ. ಯಾವುದರ ವಿರುದ್ಧ ಅವರು ದಂಗೆಯನ್ನು ಹೇಳ್ತಾರೆ ಅಂತ ಕೇಳ್ತಾನೆ, ಉಲ್ಗುಲಾನ್, ಸರಿನಾ. ಈ ಒಂದು ಚಳುವಳಿಯನ್ನು ಉಲ್ಗುಲಾನ್ ಚಳುವಳಿ ಅಂತ ಕರಿತೀವಿ. ಅವರು ಭೂಮಾಲೀಕರ ವಿರುದ್ಧ ಈ ಒಂದು ಉಲ್ಗುಲಾನ್ ಚಳುವಳಿಯನ್ನು ನಡೆಸ್ತಾರೆ. ಉಲ್ಗುಲಾನ್ ಅಂತಂದರೆ ಏನಲ್ಲ, ಈ ಒಂದು ಮುಂಡಾ ದಂಗೆ ಏನಿದೆ ಅಲ್ವಾ, ಅದನ್ನು ನಾವು ಇನ್ನೊಂದು ಹೆಸರಿಂದ ಉಲ್ಗುಲಾನ್ ಚಳುವಳಿ ಅಂತ ಕರಿತೀವಿ. ಯಾವಾಗ 1899ರಲ್ಲಿ. ಸೊ ಅವಾಗ ವೈಸ್ರಾಯ್ ಯಾರಾಗಿದ್ದ, ಲಾರ್ಡ್ ಕರ್ಜನ್ ಆಗಿದ್ದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ 2025ರಲ್ಲಿ ಯಾವ ಭಾರತೀಯ ಬ್ಯಾಟ್ಸ್ಮನ್ T20 ಕ್ರಿಕೆಟ್ನಲ್ಲಿ 9000 ರನ್ಗಳ ಗಡಿ ದಾಟುತ್ತಾರೆ ಅಂತ ಕೇಳಿದ್ದಾನೆ. ಸೊ ಯಾರು ದಾಟ್ತಾರೆ, ಯಾರು, ನಮ್ಮ ವಿರಾಟ್ ಕೊಹ್ಲಿ, ಸರಿನಾ. ರೆಡ್ ಆ್ಯಂಡ್ ಗೋಲ್ಡ್ ಯಾರು, ನಮ್ಮ ವಿರಾಟ್ ಕೊಹ್ಲಿ ಏನಿದಾರಲ್ವಾ, ಚಾಂಪಿಯನ್ಸ್ ಟ್ರೋಫಿ ಆಗಿರಲಿ. ಆ್ಯಂಡ್ ದೆನ್ ಈ ಒಂದು T20 ಏನಿದೆ ಅಲ್ವಾ, ಸೊ T20ಯಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು 9000 ರನ್ಗಳನ್ನು ಪೂರೈಕೆ ಮಾಡ್ತಾರೆ, ಸರಿನಾ. ಮೀನ್ಸ್ ಅವರು ಆ ಒಂದು ಗಡಿಯನ್ನು ದಾಟ್ತಾರೆ. ಯಾರು, ನಮ್ಮ ಭಾರತದ ವಿರಾಟ್ ಕೊಹ್ಲಿ, ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇವರು ಟೆಸ್ಟಿಂದ ಹಾಗೆ T20ಯಿಂದ ಎರಡರಿಂದ ಕೂಡ ನಿವೃತ್ತಿಯನ್ನು ಪಡೆದಿದ್ದಾರೆ. ಬಟ್ ODIಯಿಂದ ಪಡೆದಿಲ್ಲ, ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ನಿಮಗೆ ಕೇಳ್ಬೋದು. ODIಯಿಂದ ಇವರು ಪಡೆದಿಲ್ಲ, ಯಾರು, ವಿರಾಟ್ ಕೊಹ್ಲಿ ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ 2025ರ ಪದ್ಮಶ್ರೀ ವಿಜೇತೆ ಅರುಂಧತಿ ಶಾ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ, ಸರಿನಾ. ಇವಾಗ ಅರುಂಧತಿ ಶಾ ಅವರು ಯಾವ ಒಂದು ರಾಜ್ಯಕ್ಕೆ ಸೇರಿದವರು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂತಂದರೆ ಈ ಆಪ್ಷನ್ ಡಿ, ತ್ರಿಪುರ ಅನ್ನೋದು, ಸರಿನಾ. ಯಾರು, ಅರುಂಧತಿ ಶಾ ಅನ್ನೋರನ್ನ. ಬಟ್ ಏನಾದರೂ ನಿಮಗೆ ಆ ಪ್ರಶ್ನೆ ಬಿಟ್ಟು ಈ ಒಂದು ಅನುರಾಧ ಭಟ್ಟಾಚಾರ್ಯ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಮಹಾರಾಷ್ಟ್ರ ರಾಜ್ಯ ಅಂತ ಹೇಳಿ, ಸರಿನಾ. ಅರುಂಧತಿ ಭಟ್ಟಾಚಾರ್ಯ, ಅನುರಾಧ ಭಟ್ಟಾಚಾರ್ಯ ಅಂತ ನಾವು ಹೇಳ್ತೀವಿ, ಅರುಂಧತಿ ಭಟ್ಟಾಚಾರ್ಯ. ಸೊ ಭಟ್ಟಾಚಾರ್ಯ ಅಂತ ಬಂದರೆ ಮಹಾರಾಷ್ಟ್ರ, ಆ್ಯಂಡ್ ದೆನ್ ಶಾ ಅಂತ ಬಂದರೆ ಅವರು ತ್ರಿಪುರಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅನಿಲ ಮತ್ತು ಧೂಳಿನ ನೆಬ್ಯುಲರ್ ಸಿದ್ಧಾಂತದ ಪ್ರಕಾರ ಸೌರವ್ಯೂಹ ಯಾವ ಪ್ರಕ್ರಿಯೆಯಿಂದ ರೂಪುಗೊಂಡಿತು ಅಂತ ಕೇಳಿದಾನೆ. ಯಾವೊಂದು ಪ್ರಕ್ರಿಯೆಯಿಂದ ರೂಪುಗೊಂಡಿದೆ, ಯಾವೊಂದು ಅನಿಲ ಮತ್ತು ಧೂಳಿನ ಸಿದ್ಧಾಂತದ ಪ್ರಕಾರ, ಸರಿನಾ. ಯಾವುದು, ನೆಬ್ಯುಲಾರ್ ಪ್ರಕ್ರಿಯೆಯ ಮೂಲಕ ಇದು
ರೂಪುಗೊಂಡಿದೆ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದೆನ್ ಸೌರವ್ಯೂಹದ ನೆಬ್ಯುಲಾರ್ ಪ್ರಕ್ರಿಯೆಯ ಮೂಲಕ ರೂಪುಗೊಂಡಿತು. ಇದರಲ್ಲಿ ಇಬ್ಬರು ಹೆಸರುಗಳನ್ನು ಕೇಳ್ತಾನೆ, ಸರಿನಾ. ಇಮ್ಯಾನ್ಯುಯಲ್ ಕಾಂಟ್ ಈ ಒಂದು ನೆಬ್ಯುಲರ್ ಕಲ್ಪನೆಯನ್ನು ಮೊದಲು ಮಾಡಿಸಿದವರು ಯಾರು ಅಂತ ಕೇಳ್ತಾನೆ. ಯಾವಾಗ ಹೇಳಬೇಕಾಗಿರೋದು ಯಾರು ಅಂತಂದರೆ ಇಮ್ಯಾನ್ಯುಯಲ್ ಕಾಂಟ್ ಅನ್ನುವ ವ್ಯಕ್ತಿ, ಸರಿನಾ. ಯಾರು? ಇಮ್ಯಾನ್ಯುಯಲ್ ಕಾಂಟ್. ಹಾಗೆ ಅದನ್ನು ವಿವರವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿದರೆ ಲಾಪ್ಲೇಸ್ ಅನ್ನುವ ವ್ಯಕ್ತಿ. ಈ ಕ್ವಶನ್ ಏನಿದೆಯಲ್ವಾ, ಈ ರೈಲ್ವೆ ಎಕ್ಸಾಮಲ್ಲಿ ಹಾಗೆ ಈ CGL ಮತ್ತು CHSL ಎಕ್ಸಾಮಲ್ಲಿ ಸಾಕಷ್ಟು ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಒಂದು ಟಾಪಿಕ್ ಮೇಲೆ ಯೂನಿವರ್ಸ್ ಅಂತ ತೊಗೊಂಡ್ರೆ ನಾವು ಈ ಒಂದು ರೈಲ್ವೆ ಎಕ್ಸಾಮಲ್ಲಿ ಕೇಳ್ತಾನೆ, ಫಿಕ್ಸ್ಡ್ ಆಗಿ ಕೇಳ್ತಾನೆ. ಈ ಥರ ಪ್ರಶ್ನೆ ಬರೋದು ರೈಲ್ವೆಯಲ್ಲಿ ಬರುತ್ತೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಬರೋದು ಎಲ್ಲಿ ಅಂತಂದರೆ CHSL, CGL ಮತ್ತು CPU ಎಕ್ಸಾಮ್ಗಳಲ್ಲಿ ಈ ಥರ ಪ್ರಶ್ನೆ ಬರುತ್ತೆ ನಿಮಗೆ GD ಮತ್ತು MTS ಅಲ್ಲಿ ಸ್ವಲ್ಪ ಕಷ್ಟ, ಮೀನ್ಸ್ ಬರೋದು ಆಲ್ಮೋಸ್ಟ್ ಬರಲ್ಲ ಅಂತ, ಬಂದರೂ ಕೂಡ ಎಲ್ಲೋ ಒಂದು 10-15 ಶಿಫ್ಟ್ಗಳಲ್ಲಿ ಒಂದು ಸರಿ ಬರ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಯಾವ ವರ್ಷದಲ್ಲಿ ಭಾರತೀಯ ಆಡಳಿತ ಸೇವೆ, ಭಾರತದ ಪೊಲೀಸ್ ಸೇವೆ ಮತ್ತು ಎಲ್ಲ ಇತರ ಅಖಿಲ ಭಾರತ ಸೇವೆಗಳನ್ನು ಒಂದೇ ಚೌಕಟ್ಟಿನಲ್ಲಿ ವಿಲೀನಗೊಳಿಸಲಾಯಿತು ಅಂತ ಕೇಳಿದ್ದಾರೆ, ಸರಿನಾ. ಯಾವಾಗ ಅಂತಂದರೆ ಅಖಿಲ ಭಾರತ ಸೇವಾ ಅಧಿನಿಯಮ ಕಾಯ್ದೆ ಅಂತ ಹೇಳ್ತೀವಿ. ಯಾವಾಗ 1951ರಲ್ಲಿ ಆ ಒಂದು ಕಾಯ್ದೆಯ ಮೂಲಕ ಎಲ್ಲವನ್ನೂ ಕೂಡ IAS, IPS, IFS ರಿಮೈನಿಂಗ್ ಎಲ್ಲವೂ ಕೂಡ ಅಖಿಲ ಭಾರತ ಸೇವೆಗಳೇನಿದಾವಲ್ವಾ ಒಂದೇ ಚೌಕಟ್ಟಿನಲ್ಲಿ ವಿಲೀನಗೊಳಿಸ್ತದೆ. ಸೊ ಅದನ್ನು ವಿಲೀನಗೊಳಿಸಿ ಇವಾಗ ಪ್ರಸ್ತುತ ಯಾವೊಂದು ಭಾಗದಲ್ಲಿ ಇವೆಲ್ಲವೂ ಕೂಡ ಇದ್ದಾವೆ ಅಂತಂದರೆ 14ನೇ ಭಾಗದಲ್ಲಿ ಕಂಡುಬರ್ತವೆ. ಭಾರತ ಸಂವಿಧಾನದ 14ನೇ ಭಾಗದಲ್ಲಿ ಇವೆಲ್ಲವೂ ಕೂಡ ಕಂಡುಬರ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ಮೇ 2025ರಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಯಾರಾಗಿದ್ದಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿ? BR ಗವೈ ಅವರು. ಯಾಕೆ ಸರ್ ಸಂಜೀವ್ ಖನ್ನಾ ಅವರು ಆಗಲಿಲ್ಲ ಮೇಯಲ್ಲಿ ಅಂತ ಕೇಳಿದ್ದಾನೆ. ಮೇಯಲ್ಲಿ ನವೆಂಬರಲ್ಲಿ ಯಾವೊಬ್ಬ ನ್ಯಾಯಮೂರ್ತಿ ಪದಗ್ರಹಣ ಮಾಡಿದರು ಅಂತ ಕೇಳಿದ್ರೆ ಅವಾಗ ಸಂಜೀವ್ ಖನ್ನಾ ಆಗಿರೋದು. ಬಟ್ ನಿಮಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೇ 14 ಅನ್ನೋದು ಎಕ್ಸಾಕ್ಟ್ ಡೇಟ್ ನಿಮಗೆ ಕೇಳ್ತಾನೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೆ ಫನ್ ಅನ್ನಿಸ್ತಾ ಇರ್ಬೋದು, ಬಟ್ ಈ ಒಂದು ಡೇಟ್ ಏನಿದಾವಲ್ವಾ, ಸೊ ಈ ರೀತಿಯ ಡೇಟ್ಗಳನ್ನು, ಪದಗ್ರಹಣ ಆಗಿರುವ ಡೇಟ್ಗಳನ್ನು ಕೇಳ್ತಾನೆ. ನಿಮಗೆ ನೋಡ್ಕೊಳ್ಳಿ. ಮತ್ತು ಇವಾಗ ರಾಷ್ಟ್ರಪತಿ ಬಿಟ್ಟ ನಂತರ ಉಪರಾಷ್ಟ್ರಪತಿ ಇವಾಗ ಚುನಾವಣೆ ಆಗ್ತಾ ಇದೆ ಅಲ್ವಾ. ಆ ಚುನಾವಣೆ ಆದ ನಂತರ ಅವರ ಒಂದು ಪದಗ್ರಹಣ ಆಗುತ್ತಲ್ವ, ಆ ಒಂದು ಪದಗ್ರಹಣದ ಡೇಟ್ ಕೂಡ ಕೇಳ್ತಾನೆ. ಮೀನ್ಸ್ ಓತು ತಗೊಳ್ಳುವ ಡೇಟ್ ಕೂಡ ಕೇಳ್ತಾನೆ, ಪ್ರಮಾಣ ವಚನದ ಡೇಟ್ ಕೂಡ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಆಧುನಿಕ ಹಿಂದಿ ಸಾಹಿತ್ಯದ ಮತ್ತು ರಂಗಭೂಮಿ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಯಾರನ್ನು ಕರಿತೀವಿ ಅಂತಂದರೆ ಭರತೇಂದು ಹರಿಶ್ಚಂದ್ರ ಅವರನ್ನು ನಾವು ಆಧುನಿಕ ಹಿಂದಿ ಸಾಹಿತ್ಯದ ಅಥವಾ ಈ ರಂಗಭೂಮಿಯ ಪಿತಾಮಹ ಅಂತ ನಾವು ಕರಿತೀವಿ, ಸರಿನಾ. ಯಾರನ್ನ? ಭರತೇಂದು ಹರಿಶ್ಚಂದ್ರ ಅವರನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಪಂಚಾಯತ್ನಲ್ಲಿ ಮಹಿಳೆಯರಿಗೆ ಎಷ್ಟು ಶೇಕಡಾ ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? 73ನೇ ತಿದ್ದುಪಡಿ ಮೂಲಕ 1992ರಲ್ಲಿ 33%, 1/3% ಮೀಸಲಾತಿಯನ್ನು ಮಹಿಳೆಯರಿಗೆ ಕಾಯ್ದಿರಿಸಲಾಗಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ ಗೊತ್ತಾ ನಿಮಗೆ? ನಮ್ಮ ಕರ್ನಾಟಕದಲ್ಲಿ ಟೋಟಲ್ 50% ಮಹಿಳೆಯರಿಗೆ ಮೀಸಲಾತಿ ಇದೆ. ಸರ್ ಹಾಗಾದರೆ ಅದನ್ನು ನಾವು ಬ್ರೇಕ್ ಮಾಡಿದ್ವಾ? ಚೇಂಜ್ ಮಾಡ್ಬೋದು. ರಾಜ್ಯ ಸರ್ಕಾರ ಏನಿದೆ ಅಲ್ಲ, ಅದು ಚೇಂಜ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಯಾವುದನ್ನು? ಈ ಒಂದು ಪಂಚಾಯತಿಯಲ್ಲಿ ಮೀಸಲಾತಿ ಸ್ಥಾನಗಳನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಲಾರೆನ್ಸ್ ಪ್ರಶಸ್ತಿ ವಿಜೇತ ಸಿಮೋನ್ ಬೈಲ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ. ಇವರು ಜಿಮ್ನಾಸ್ಟಿಕ್ಸ್ಗೆ ಸಂಬಂಧ ಹೊಂದಿದ್ದಾರೆ. ಯಾರು? ಈ ಸಿಮೋನ್ ಬೈಲ್ಸ್ ಅನ್ನುವ ವ್ಯಕ್ತಿ, ಸರಿನಾ. ಇವರು ಜಿಮ್ನಾಸ್ಟಿಕ್ ಆಗಿದ್ದಾರೆ. ಯಾವ ದೇಶದ ಜಿಮ್ನಾಸ್ಟಿಕ್ ಆಗಿದ್ದಾರೆ? ಅಮೆರಿಕ ದೇಶದ ಜಿಮ್ನಾಸ್ಟಿಕ್ ಆಗಿದ್ದಾರೆ. ಇವರು ಜಿಮ್ನಾಸ್ಟ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ವೇದಗಳ ಕಾಲದಲ್ಲಿ ರಚಿಸಲಾದ 4 ವೇದಗಳಲ್ಲಿ ಮುಖ್ಯವಾಗಿ ಏನನ್ನು ವಿವರಿಸಲಾಗಿದೆ ಅಂತ ಕೇಳಿದ್ದಾರೆ. ಮಂತ್ರಗಳ ವಿವರಣೆಯನ್ನು ವಿವರಿಸಲಾಗಿದೆ. ಯಾವುದನ್ನು? ಮಂತ್ರಗಳ ವಿವರಣೆಯನ್ನು ವಿವರಿಸಲಾಗಿದೆ. ಕೇಳ್ಬೋದು, ಹೇಳಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ವನ್ಯಜೀವಿ ಅಭಯಾರಣ್ಯಗಳನ್ನು ಏಕೆ ರಚಿಸಲಾಗುತ್ತದೆ ಅಂತ ಕೇಳಿದಾನೆ. ಅಳಿವಿನಂಚಿನಲ್ಲಿರುವ ಜಾತಿಗಳನ್ನು ರಕ್ಷಿಸಲು, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳನ್ನು ರಕ್ಷಣೆ ಮಾಡಲು ಈ ವನ್ಯಜೀವಿ ಅಭಯಾರಣ್ಯಗಳನ್ನು ಘೋಷಣೆ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆ ಏಕೆ ಹೆಚ್ಚು ಉಪಯುಕ್ತವಾಗಿದೆ ಅಂತ ಕೇಳಿದಾನೆ. ಸೊ ಯಾಕೆ ಉಪಯುಕ್ತವಾಗಿದೆ? ಯಾಕೆ ಅಂತಂದರೆ ಇವಾಗ ನೀವು ಸಿಟಿಯಿಂದ ಸಿಟಿಗೆ ಏನಾದರೂ ನೀವು ಯಾವ್ದು ತೊಗೊಳ್ತೀರಾ? ಮುಂಬೈಯಿಂದ ನಾಸಿಕ್ಕಿಗೆ ಹೋಗೋಕ್ಕಾದರೆ ಓಕೆ, ನೀವು ಟ್ರೈನಲ್ಲಿ ಹೋಗಬಹುದು. ಯಾವುದೋ ಒಂದು ಕಗ್ಗತ್ತಲ ಕಾಡಲ್ಲಿ ಅಥವಾ ಯಾವುದೋ ಒಂದು ಚಿಕ್ಕ ಪುಟ್ಟ ಹಳ್ಳಿ ಇರುತ್ತೆ, ಆ ಒಂದು ಹಳ್ಳಿಗೆ ಇವಾಗ ಸೊಹರಾ ಅಂತ ಊರು. ಈ ಸೊಹರಾ ಊರಿನಿಂದ ಇಲ್ಲಿ ಮನಕಾರಿ, ಸರಿನಾ. ಈ ಮನಕಾರಿ ಅನ್ನೋ ಊರಿಗೆ ಹೋಗೋಕ್ಕೆ ಟ್ರೈನೂ ಇಲ್ಲ. ಅದು ಆದ ನಂತರ ನಿಮಗೆ ಈ ಒಂದು ಜಲಸಾರಿಗೆ ಯಾವುದು ಕೂಡ ಇಲ್ಲ. ಸೊ ಅಲ್ಲಿ ನಿಮಗೆ ಚಿಕ್ಕ ಪುಟ್ಟ ಕಾಡಿನಲ್ಲಿರುವ ದಾರಿಗಳೇ ಆಗ್ತವೆ. ಸೊ ಅದಕ್ಕೆ ಈ ಒಂದು ರೈಲು ಸಾರಿಗೆಗಿಂತ ರಸ್ತೆ ಸಾರಿಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ನಿಮ್ಮ ಮನೆ ಮುಂದೆಗೂ ಕೂಡ ನೀವು ಏನಾದರೂ ನಿಮ್ಮ ಸಿಟಿಗೆ ಹೋಗಬೇಕು ಅಂತಂದರೆ ರೈಲಿನಲ್ಲಿ ಹೋಗ್ತೀರಾ? ಇಲ್ಲ ಅಲ್ವಾ. ಸೊ ಈ ರೈಲುಗಳು ಹೇಗೆ ಅಂತಂದರೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಕನೆಕ್ಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತವೆ. ಬಟ್ ಹಳ್ಳಿಗಳನ್ನು ಕನೆಕ್ಟ್ ಮಾಡೋಕ್ಕೆ, ಸರಿನಾ, ಹಳ್ಳಿಗೆ ಮನೆಗೆ ಕನೆಕ್ಟ್ ಮಾಡೋಕ್ಕೆ ಯಾವ್ದು ಹೆಲ್ಪ್ಫುಲ್ ಆಗುತ್ತೆ ಅಂತ ನೋಡಿದ್ರೆ ಈ ಒಂದು ರಸ್ತೆ ಸಾರಿಗೆ ಹೆಲ್ಪ್ಫುಲ್ ಆಗುತ್ತೆ ನಮಗೆ, ಸರಿನಾ. ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಇದು ಏನಿಲ್ಲ, ನೀವು ಆಪ್ಷನ್ ನೋಡಿ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಫರ್ಜೈ ಚಳವಳಿ ಏಕೆ ನಡೆಯಿತು ಅಂತ ಕೇಳಿದಾನೆ. ಯಾಕೆ ನಡೀತು ಅಂತಂದರೆ ಭೂಮಾಲೀಕರ ಮತ್ತು ಸಾಮಾಜಿಕ ದುಷ್ಟಶಕ್ತಿಗಳ ದಬ್ಬಾಳಿಕೆಯನ್ನು ಕೊನೆಗೊಳಿಸಲು ಈ ಒಂದು ಚಳವಳಿ ನಡೀತದೆ. ಎಲ್ಲಿ ನಡೀತದೆ ಈ ಒಂದು ಚಳವಳಿ? ಈಗಿನ ಬಂಗಾಳದಲ್ಲಿ ನಡೀತದೆ,
ಬಂಗಾಳ ಪ್ರದೇಶದಲ್ಲಿ ಈ ಒಂದು ಚಳುವಳಿ ನಡೀತದೆ, ಸರಿನಾ. ಸೊ ಇದನ್ನು ಸಂಘಟಿಸಿದವರು ಯಾರು ಅಂತ ಕೇಳ್ತಾನೆ, ಸರಿನಾ. ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ಈ ಒಂದು ಚಳುವಳಿಯನ್ನು ನಡೆಸಿದವರು ಯಾರು ಅಂತ ಹಾಜಿ ಶರಿಯತುಲ್ಲಾ ಅಂತ ಕಂಡುಬರ್ತಾರೆ, ಸರಿನಾ. ಇವರು ಅದನ್ನು ರಚನೆ ಮಾಡ್ತಾರೆ ಎಲ್ಲಿ, ಬಾಂಗ್ಲಾದೇಶದಲ್ಲಿ, ಮೀನ್ಸ್ ಈಗಿನ ಪೂರ್ವ ಬಂಗಾಳದಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ಇದರ ಉದ್ದೇಶಗಳು ಏನೇನಾಗಿತ್ತು ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ, ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೂಲಭೂತ ಹಕ್ಕುಗಳು ಸೇರಿದಂತೆ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ಸಂಸತ್ತಿಗೆ ಯಾವ ಸಂವಿಧಾನಿಕ ತಿದ್ದುಪಡಿ ಮೂಲಕ ಪುನಃಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ. ಇವಾಗ ನಿಮಗೆ ಗೊತ್ತಿರಲಿ, 1967ರಲ್ಲಿ ಒಂದು ಪ್ರಕರಣ ಆಗುತ್ತೆ. ಯಾವ ಪ್ರಕರಣ ಅಂತಂದರೆ ಗೋಲಕ್ನಾಥ್ ಪ್ರಕರಣ ಅಂತ. ಆ ಗೋಲಕ್ನಾಥ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನಂತ ಹೇಳುತ್ತೆ ಅಂದರೆ, ಈ ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಮತ್ತು ಕೆಲವೊಂದು ನಿರ್ದಿಷ್ಟ ಭಾಗಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಈ ಸಂಸತ್ತಿಗಿಲ್ಲ ಅಂತ ಹೇಳುತ್ತೆ, ಸರಿನಾ. ಯಾವೊಂದು ಪ್ರಕರಣದಲ್ಲಿ ಈ ಒಂದು ಗೋಲಕ್ನಾಥ್ ಪ್ರಕರಣದಲ್ಲಿ, ಸರಿನಾ. ಅದಕ್ಕೆ ನಾವು ಏನಂತ ಕರಿತೀವಿ, ಅದನ್ನು ಗೋಲಕ್ನಾಥ್ ಪ್ರಕರಣವನ್ನು ಬಾವಿ ತಳ್ಳಿ ಹಾಕುವ ಸಿದ್ಧಾಂತ ಅಂತ ಕರಿತೀವಿ. ಆ ಒಂದು ಸಿದ್ಧಾಂತ ಮಾಡಿದ ನಂತರ, ಮೀನ್ಸ್ ಆ ಒಂದು ಪ್ರಕರಣ ಆದ ನಂತರ ಏನು ಮಾಡ್ತಾರೆ, ಈ ಇಂದಿರಾ ಗಾಂಧಿಯವರು 1969ನಲ್ಲಿ ಮತ್ತೆ ಎಲೆಕ್ಟ್ ಆಗ್ತಾರೆ. ಎಲೆಕ್ಟ್ ಆದಮೇಲೆ ಮುಂದೆ ಇವರು ರೊಚ್ಚಿಗೆ ಹೇಳ್ತಾರೆ, ಸೊ ನನ್ನ ಸಂಸತ್ತಿಗೆ ಇದೆಲ್ಲವೂ ಕೂಡ ಇದನ್ನು ಪವರ್ ಇಲ್ವಾ ಅಂತ. ಸೊ ಅದಕ್ಕೆ ಪವರ್ ಇಲ್ಲ ಅಂತ ಹೇಳ್ಕೊಂಡವರು ಈ 24ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತರ್ತಾರೆ, ಸರಿನಾ. 24ನೇ ಸಂವಿಧಾನಕ್ಕೆ ತಿದ್ದುಪಡಿ 1971ರಲ್ಲಿ ತಂದು ಏನು ಮಾಡ್ತಾರೆ, ಭಾರತದ ಲೋಕಸಭೆಗೆ, ಮೀನ್ಸ್ ಭಾರತದ ಸಂಸತ್ತಿಗೆ ಸಂವಿಧಾನದ ಎಲ್ಲ ಭಾಗಗಳನ್ನು ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಅವರು ಒಂದು ಅಧಿಕಾರವನ್ನು ತಗೊಳ್ತಾರೆ, ಸರಿನಾ. ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. 42ನೇ ತಿದ್ದುಪಡಿ, ಇದನ್ನು ನಾವು ಇಂದಿರಾ ಗಾಂಧಿ ಸಂವಿಧಾನ ಅಂತಲೇ ಕರಿತೀವಿ, ಮಿನಿ ಸಂವಿಧಾನ ಅಂತ ಕರಿತೀವಿ. ಇದೇವಾಗ ನಡೆದಿದೆ 1976ರಲ್ಲಿ ಆಗಿದೆ, ಸರಿನಾ. ಇವು ಇಯರ್ಗಳನ್ನು ಕೂಡ ನೆನ್ಪಿಟ್ಕೊಳ್ಳಿ ಕೇಳ್ತಾನೆ ನಿಮಗೆ. ಅದನ್ನು 57ನೇ ಸಂವಿಧಾನಕ್ಕೆ ತಿದ್ದುಪಡಿ ಇದಕ್ಕಿದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ. 10ನೇ ಅನುಸೂಚಿಯನ್ನು ಇದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇದರಿಂದ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ವಿತರಣೆಯನ್ನು ಯಾರು ಸೂಚಿಸುತ್ತಾರೆ ಅಂತ ಕೇಳಿದಾನೆ. ತೆರಿಗೆ ವಿತರಣೆಯನ್ನು ಯಾರು ಮಾಡ್ತಾರೆ, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಣಕಾಸು ಆಯೋಗ ಮಾಡುತ್ತೆ. ಎಷ್ಟನೇ ವಿಧಿಯಲ್ಲಿ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿ ಇದೆ, 280ನೇ ವಿಧಿಯಲ್ಲಿ ಹಣಕಾಸು ಆಯೋಗದ ಬಗ್ಗೆ ಮಾಹಿತಿ ಇದೆ. ಮನಿ ಬಿಲ್, ಸರಿನಾ. ಮನಿ ಬಿಲ್ ಅಂತ ಕೇಳಿದ್ರೆ ನಿಮಗೆ 110ನೇ ಒಂದು ವಿಧಿ ಕಂಡು ಬರುತ್ತೆ, ಸರಿನಾ. ಬಟ್ ನಿಮಗೆ ಹಣಕಾಸು ಆಯೋಗ ಅಂತ ಕೇಳಿದ್ರೆ 280ನೇ ವಿಧಿ ಆಗುತ್ತೆ, ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಬ್ರಿಟಿಷ್ ಅವಧಿಯಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಮೇಲೆ ನಿರ್ಬಂಧಗಳನ್ನು ಯಾವಾಗ ವಿಧಿಸಲಾಯಿತು, ಯಾರು ವಿಧಿಸಿದರು ಅಂತ. ಯಾರು ವಿಧಿಸ್ತಾರೆ ಅಂತಂದರೆ, ಈ ಒಬ್ಬ ಲಾರ್ಡ್ ಕರ್ಜನ್ ಅನ್ನೋನು ವಿಧಿಸ್ತಾನೆ. ಯಾವೊಂದು ವರ್ಷ, 1904ರಲ್ಲಿ, ಸರಿನಾ. 1904ರಲ್ಲಿ ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ ಅಂತ ತರ್ತಾರೆ. ಸೊ ಶಿಕ್ಷಕರನ್ನು ಹಾಗೆ ಈ ವಿದ್ಯಾರ್ಥಿಗಳನ್ನು ಸ್ವಲ್ಪ ಹೇಗೆ ಗ್ಯಾಪಲ್ಲಿ ಇಡೋದು, ಸೊ ಅವರಿಗೆಲ್ಲರೂ ಕೂಡ ಕೂಡಿಸೋದು ಬೇಡ, ಅದಾಂತರ ಸ್ವತಂತ್ರ ಸೇನಾನಿಗಳ ಮಧ್ಯೆ ಅವರನ್ನು ಬಿಡೋದು ಬೇಡ, ಹಾಗೆ ಹೀಗೆ, ಇಲ್ಲಾಂದರೆ ನಮಗೆ ಕೂತು ಬರುತ್ತೆ ಅಂತ ಈ ಒಂದು ಕಾಯ್ದೆನ ತರ್ತಾನೆ. ಯಾರು, ಈ ಒಬ್ಬ ಲಾರ್ಡ್ ಕರ್ಜನ್ ಅನ್ನೋ ವ್ಯಕ್ತಿ. ಯಾವ ಒಂದು ವರ್ಷ, 1904ರಲ್ಲಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 1925ರಲ್ಲಿ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ ಯಾವ ವಿಜ್ಞಾನಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು ಅಂತ ಕೇಳಿದ್ದಾರೆ. ಸೊ ಕ್ವಾಂಟಮ್ ಸಿದ್ಧಾಂತದ ಆಧಾರದ ಮೇಲೆ 1925ರಲ್ಲಿ ಅಂತ ನೋಡಿದರೆ ವರ್ನರ್ ಹ್ಯಾಸನ್ಬರ್ಗ್ನವರು ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ಯಾವೊಂದು ವಿಭಾಗದಲ್ಲಿ, ಕ್ವಾಂಟಮ್ ಸಿದ್ಧಾಂತದಲ್ಲಿ, ಸರಿನಾ. ಕ್ವಾಂಟಮ್ ಥಿಯರಿ ಅಂತ ನಾವು ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಕಂಪ್ಯೂಟರ್ನಲ್ಲಿ ಫೈಲನ್ನು ಕಟ್ ಮಾಡಿ, ಅದನ್ನು ಬಿಟ್ಬಿಡಿ, ಕಂಪ್ಯೂಟರ್ನಲ್ಲಿ ಯಾವುದೋ ಒಂದು ಸೆಂಟೆನ್ಸನ್ನು ನಾವು ಕಟ್ ಮಾಡಿ ಪೇಸ್ಟ್ ಮಾಡಲು ಯಾವ ಒಂದು ಶಾರ್ಟ್ ಕೀ ಯೂಸ್ ಮಾಡ್ತೀವಿ ಅಂತ, ಸರಿನಾ. ಯಾವುದನ್ನು ಕಂಟ್ರೋಲ್ X ಕ್ಲಿಕ್ ಮಾಡಿದ್ರೆ ಅದು ಕಟ್ ಆಗುತ್ತೆ. ಆ್ಯಂಡ್ ದೆನ್ ಪೇಸ್ಟ್ ಮಾಡೋಕ್ಕೆ ಕಂಟ್ರೋಲ್ V ಅಂತ ಮಾಡಬೇಕು, ಸರಿನಾ. ಕಂಟ್ರೋಲ್ X ಅಂತಂದರೆ ಅದು ಕಟ್ ಆಗುತ್ತೆ ಸಂಪೂರ್ಣವಾಗಿ. ಏನಾದರೂ ನಾವು ಡುಪ್ಲಿಕೇಟ್ ಮಾಡಬೇಕು ಅಂತಂದರೆ, ಸೊ ಅವಾಗ ನಾವು ಏನು ಮಾಡಬೇಕಾಗುತ್ತೆ, ಕಂಟ್ರೋಲ್ C ಅಂತ ಮಾಡಬೇಕಾಗುತ್ತೆ. ಮೀನ್ಸ್ ಕಾಪಿ ಮಾಡ್ಕೊಳ್ಳೋಕ್ಕೆ ನಾವು ಕಂಟ್ರೋಲ್ C ಅಂತ ತೊಗೊಳ್ತೀವಿ. ಬಟ್ ಕಟ್ ಮಾಡೋದು ಸಂಪೂರ್ಣವಾಗಿ ಅಲ್ಲಿ ಇರದೇಬಾರ್ದು, ಅದನ್ನು ನಾನು ಮತ್ತೊಂದು ಕಡೆ ಹಾಕ್ತೀನಿ ಅಂದರೆ ಅಲ್ಲಿ ನಾನು ಕಂಟ್ರೋಲ್ X ಅಂತ ಮಾಡ್ಕೊಳ್ತೀವಿ. ಸರ್ ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ದೆನ್ ಭಾರತದ ವಾಸ್ತವಿಕ ನಿಯಂತ್ರಣ ರೇಖೆ, ಮೀನ್ಸ್ LAC ವಿವಾದವು ಯಾವ ದೇಶದೊಂದಿಗೆ ಇದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು, ಲೈನ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ. ಸೊ ಈ ಲೈನ್ ಆ್ಯಕ್ಚುಯಲ್ ಕಂಟ್ರೋಲ್ ಯಾವ ದೇಶಗಳ ಮಧ್ಯೆ ಇದೆ, ಒಂದು ನಮ್ಮ ಭಾರತ ಹಾಗೆ ಚೀನಾ ಮಧ್ಯೆ ಈ ಒಂದು LAC ಕಂಡುಬರುತ್ತೆ. ಹಾಗಾದರೆ LOC ಯಾವ ದೇಶಗಳ ಮಧ್ಯೆ ಕಂಡುಬರುತ್ತೆ, ಈ ಒಂದು LOC ಕಂಡುಬರೋದು ಲೈನ್ ಆಫ್ ಕಂಟ್ರೋಲ್ ಅಂತ, ಇದು ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಕಂಡುಬರುತ್ತೆ, ಸರಿನಾ. ಎರಡು ಕೂಡ ಇಂಪಾರ್ಟೆಂಟ್ ಇದಾವೆ, ಕೇಳ್ಬೋದು. ಅಕ್ಸಾಯ್ ಚೀನ್ ಯಾವ ಒಂದು ಲೈನ್ ಹತ್ರ ಕಂಡುಬರುತ್ತೆ ಅಂತ ಕೇಳ್ತಾನೆ. ಈ LAC ಹತ್ರ ಅಕ್ಸಾಯ್ ಚೀನ್ ಅನ್ನೋ ಒಂದು ಪ್ರದೇಶ ಕಂಡುಬರುತ್ತೆ. ಅದು ಈಗಿನ ಲಡಾಖ್ಗೆ ಅಂಟ್ಕೊಂಡಿದೆ, ಮೀನ್ಸ್ ಅದಕ್ಕೆ ಒಂದು ಬಾರ್ಡ್ರಲ್ಲಿ ಇದೆ ಅದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತದ ಉತ್ತರ ಬಯಲು ಪ್ರದೇಶದಲ್ಲಿ ಯಾವ ಮಣ್ಣು ಕಂಡು ಬರ್ತದೆ ಅಂತ ಕೇಳಿದಾನೆ. ಯಾವ ಮಣ್ಣು ಕಂಡು ಬರುತ್ತೆ, ಈ ಮೆಕ್ಕಲು ಮಣ್ಣು ಕಂಡು ಬರುತ್ತೆ. ದಕ್ಷಿಣ ಭಾಗದಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ, ಕಪ್ಪು ಮಣ್ಣು ಕಂಡು ಬರುತ್ತೆ. ತಮಿಳುನಾಡಲ್ಲಿ ಅತಿ ಹೆಚ್ಚು ಯಾವ ಮಣ್ಣು ಕಂಡು ಬರುತ್ತೆ, ಕೆಂಪು ಮಣ್ಣು ಕಂಡು ಬರುತ್ತೆ. ದಕ್ಷಿಣ ಕರ್ನಾಟಕದಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ, ಕೆಂಪು ಮಣ್ಣು ಕಂಡು ಬರುತ್ತೆ. ಆ್ಯಂಡ್ ದೆನ್ ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಹಾಗೆ ಮಹಾರಾಷ್ಟ್ರದಲ್ಲಿ, ತೆಲಂಗಾಣದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯ ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ, ಅವಾಗ ನೀವು ಹೇಳಬೇಕಾಗುತ್ತೆ ಅಗೇನ್ ನೀವು ಇದೇ ಒಂದು ಕಪ್ಪು ಮಣ್ಣು ಕಂಡುಬರುತ್ತೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಗುಜರಾತಿನ ಈ ಒಂದು
ವಿದರ್ಭ ಪ್ರದೇಶದಲ್ಲಿ ಯಾವ ಒಂದು ಮಣ್ಣು ಕಂಡು ಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಹಾಗೆ ನೀವು ಕಪ್ಪು ಮಣ್ಣು ಅಂತ ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಮೇ 30, 2025 ಭಾರತದ ಸುಪ್ರೀಂ ಕೋರ್ಟ್ಗೆ ಎಷ್ಟು ಹೊಸ ನ್ಯಾಯಾಧೀಶರನ್ನು ನೇಮಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಎಷ್ಟು ನ್ಯಾಯಾಧೀಶರನ್ನು ನೇಮಿಸಲಾಗ್ತದೆ ಅಂದರೆ 3 ನ್ಯಾಯಾಧೀಶರನ್ನು. ಈ 3ರಲ್ಲಿ ಒಬ್ಬರು ನಮ್ಮ ಎಕ್ಸ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಆಗಿದ್ದರು. ಯಾರು ಹೇಳ್ಬೋದಾ? VPN ಅಂಜಾರಿಯಾ ಅಂತ ನಾವು ಹೇಳ್ತೀವಿ, ಸರಿನಾ. ಸೊ ಯಾರ್ಯಾರು? ಒಂದು ಎನ್ ವಿ ಅಂಜಾರಿಯಾ ಅವರು ನಮ್ಮ ಕರ್ನಾಟಕದ ಮಾಜಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಅದಾದ ನಂತರ ವಿಜಯ್ ಬಿಷ್ಣೋಯ್ ಅವರು, ಅದಾದ ನಂತರ ಈ VS ಚಂದ್ರಕರ್ ಅವರನ್ನು ನೇಮಕ ಮಾಡ್ತಾರೆ. ಯಾರು? ನಮ್ಮ ಭಾರತದ ರಾಷ್ಟ್ರಪತಿಗಳು. ಸೊ ಆಗ ಪ್ರಸ್ತುತ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಸಂಖ್ಯೆ ಇದೆ ನ್ಯಾಯಾಧೀಶರು ಅಂತ ನೋಡಿದ್ರೆ 34 ಜನ ಇದೆ. 33+1 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಡೆಕ್ಕನ್ ಪ್ರಸ್ಥಭೂಮಿಯ ಪೂರ್ವ ಭಾಗವನ್ನು ಯಾವುದು ರೂಪಿಸುತ್ತದೆ? ಪೂರ್ವ ಭಾಗವನ್ನು ಪೂರ್ವ ಘಟ್ಟಗಳು ರೂಪಿಸಿದರೆ ಪಶ್ಚಿಮ ಭಾಗವನ್ನು ಪಶ್ಚಿಮ ಘಟ್ಟಗಳು ರೂಪಿಸ್ತವೆ. ನೆನ್ಪಿಟ್ಕೊಳ್ಳಿ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 1991ರಲ್ಲಿ ಉದಾರೀಕರಣದ ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಬ್ಯಾಂಕಿಂಗ್ ಪರವಾನಿಗೆ ಪಡೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಅಂತ ಕೇಳಿದ್ದಾನೆ. HDFC ಬ್ಯಾಂಕ್ ಏನಿದೆ ಅಲ್ವಾ, ಇದು ಮೊದಲ ಬ್ಯಾಂಕ್ ಆಗುತ್ತೆ. ಯಾವ ಒಂದು ವರ್ಷ ಇದು ಸ್ಥಾಪನೆ ಆಗಿದೆ? 1994ರಲ್ಲಿ. ಇದಾದ ನಂತರ ಸೆಕೆಂಡ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ನಿಮಗೆ ಈ ಆಕ್ಸಿಸ್ ಬ್ಯಾಂಕ್ ಅಂತ ಏನಿದೆ ಅಲ್ವಾ, ಆ ಆಕ್ಸಿಸ್ ಬ್ಯಾಂಕ್ ಆಗುತ್ತೆ. ಆ್ಯಂಡ್ ದೆನ್ ICICI ಬ್ಯಾಂಕ್ ಕೂಡ ನಿಮಗೆ ಇದೇ ಒಂದು 1994ರಲ್ಲೇ ಬರುತ್ತೆ. ಅದು ಕೂಡ ನೆನ್ಪಿಟ್ಕೊಳ್ಳಿ ಕೇಳಿದ್ದಾನೆ. HDFC ಬ್ಯಾಂಕ್ ಯಾವಾಗ ಸ್ಥಾಪನೆ ಆಗಿದೆ ಅಂತ ಸಾಕಷ್ಟು ಸರಿ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, MG ನರೇಗಾ ಅಡಿಯಲ್ಲಿ ಗ್ರಾಮೀಣ ಕುಟುಂಬಗಳಿಗೆ ಒಂದು ಹಣಕಾಸು ವರ್ಷದಲ್ಲಿ ಎಷ್ಟು ದಿನಗಳ ಉದ್ಯೋಗ ನೀಡಲಾಗುತ್ತದೆ ಅಂತ ಈ MG ನರೇಗಾ ಕಾಯ್ದೆ ಬಂದಿರೋದು ಯಾವಾಗ? 2005ರಲ್ಲಿ ಈ ಒಂದು ಕಾಯ್ದೆ ಬರುತ್ತೆ. ಅದು ಸ್ಥಾಪನೆ ಅದು ಅಫಿಷಿಯಲ್ ಆಗಿ ಜಾರಿಗೆ ಬಂದಿರೋದು ಯಾವಾಗ? ಅದು 2006ರಲ್ಲಿ ಅದು ಜಾರಿಗೆ ಬರುತ್ತೆ. ಯಾವ ಒಂದು ಹೆಸರಿನಲ್ಲಿ? ನರೇಗಾ ಕಾಯ್ದೆ ಅಂತ ಬರುತ್ತೆ. ಅದರಲ್ಲಿ ಮುಂದೆ ಈ MG ಅನ್ನೋದು ಒಂದು ವರ್ಡನ್ನು ಸೇರಿಸೋದು ಯಾವಾಗ ಅಂತ ಅಂದರೆ 2009ರಲ್ಲಿ 2009 ಅಕ್ಟೋಬರ್ 2ನೇ ತಾರೀಕಿನಂದು ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆ ಅಂತ ಮಾಡ್ತಾರೆ ಅದನ್ನು, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ನೀವು ಕೇಳಬಹುದು. ಸೊ ಅದರ ಅಡಿಯಲ್ಲಿ ಟೋಟಲಿ 100 ದಿನಗಳ ಕಾಲ ಒಬ್ಬ ವ್ಯಕ್ತಿಗೆ, ಒಬ್ಬ ಹಳ್ಳಿಯ ವ್ಯಕ್ತಿಗೆ ಅಥವಾ ಪುರುಷ ಅಥವಾ ಮಹಿಳೆಗೆ ಅವರಿಗೆ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡುವುದೇ ಈ ಒಂದು ನರೇಗಾ ಒಂದು ಯೋಜನೆ ಆಗಿದೆ. ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ರಾಷ್ಟ್ರೀಯ ಸೌರ ಮಿಷನ್ ಯಾವ ಒಂದು ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ, ಸರಿನಾ. ಇದನ್ನು ನಾವು ಏನಂತ ಹೇಳ್ತೀವಿ ಅಂತಂದರೆ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರ ಮಿಷನ್ ಅಂತ ನಾವು ಕರಿತೀವಿ, ಸರಿನಾ. ಸೊ ಇದನ್ನು ಸ್ಥಾಪನೆ ಮಾಡಿರೋದು ಯಾವಾಗ ಅಂತಂದರೆ 2010ರಲ್ಲಿ ಇದನ್ನು ಪ್ರಾರಂಭಿಸಲಾಗ್ತದೆ, ಸರಿನಾ. ನೆನ್ಪಿಟ್ಕೊಳ್ಳಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಓಕೆ, ಇದರದ್ದು ಶಾರ್ಟ್ ಫಾರ್ಮ್ ಕೂಡ ನೆನ್ಪಿಟ್ಕೊಳ್ಳಿ ನೀವು, JNNSM ಅಂತ, ಸರಿನಾ. JNNSM ಇದರ ವಿಸ್ತೃತ ರೂಪ ಏನು ಅಂತ ಕೇಳ್ಬೋದು. ಸೊ ಅದರ ವಿಸ್ತೃತ ರೂಪ ಏನಾಗಿರುತ್ತೆ ಅಂದರೆ ನಿಮಗೆ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರ ಮಿಷನ್ ಆಗಿರುತ್ತೆ, ಸರಿನಾ. ನ್ಯಾಷನಲ್ ಸೋಲಾರ್ ಮಿಷನ್ ಆಗಿರುತ್ತೆ ಅದರ ಒಂದು ವಿಸ್ತೃತ ರೂಪ. ಯಾವ ಒಂದು ವರ್ಷದಲ್ಲಿ ಬಂದಿದೆ? ನ್ಯಾಷನಲ್ ಗ್ರೀನ್ ಟ್ರಿಬ್ಯೂಟರಿ ಯಾವ ಒಂದು ವರ್ಷದಲ್ಲಿ ಬಂದಿದೆ? ಇದು 2010ರಲ್ಲಿ. ಸೊ ಇದು ಕೂಡ 2010ರಲ್ಲಿ ಬಂದಿದೆ. ನೆನ್ಪಿಟ್ಕೊಳ್ಳಿ ಕೇಳ್ಬೋದು ಕೇಳ್ತಾನೆ. ಸೊ ಇದಾಗಿತ್ತು ಇಲ್ಲಿಯವರೆಗೆ RRB NTPC 18th August ಫಸ್ಟ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಏನಾದರೂ ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಿದರೆ ಕ್ಷಮೆ ಇರಲಿ ಅಂತ ಕೇಳ್ತಾ, ಮೀನ್ಸ್ ಅದು ಕಂಟಿನ್ಯೂಟಿ ಮಿಸ್ ಆಗಬಾರ್ದು. ಮತ್ತು ನಾಳೆ ನಾಡಿದ್ದು ಏನು ಇರ್ತಾರಲ್ವ ಸ್ಟೂಡೆಂಟ್ಸು, ಸೊ ಅವರಿಗೆ ಇಲ್ಲಿ ಕ್ವಶನ್ಗಳು ಸ್ವಲ್ಪ ಮೀನ್ಸ್ ಟಾಪಿಕ್ಗಳು ರಿಪೀಟ್ ಆಗ್ಬೋದು, ಅದಂದ್ರೆ ಕ್ವಶನ್ಗಳು ರಿಪೀಟ್ ಆಗ್ತವೆ ಅನ್ನೋ ಕಾರಣದಿಂದ ಇದನ್ನು ಕ್ಲಾಸ್ನಲ್ಲಿ ಮಾಡಿದ್ದೇನೆ, ಸರಿನಾ. ಸೊ ಸೆಕೆಂಡ್ ಶಿಫ್ಟ್ ಮಾಡೋದಾದರೆ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲ ಅಂತಂದರೆ ಅದನ್ನು ನಾಳೆ ಅಥವಾ ನಾಳೆ ಸಾಯಂಕಾಲ ಅದನ್ನು ಅಪ್ಲೋಡ್ ಆಗಿರುತ್ತೆ, ಸರಿನಾ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.